ಹೌದು. ಸರ್, ಈಗ ತಾವು ಕೂಡ ಮಂಡಲ ಅಧ್ಯಕ್ಷರಾಗಿದ್ದರು. ಸೊ ತಮ್ಮ ಮೇಲೆ ಒಂದಷ್ಟು ಆರೋಪಗಳು ಬರ್ತವೆ. ಶಾಸಕರು ಹೇಳಿದ್ರು ತಾವು JDS-ಗೆ ಎಲೆಕ್ಷನ್ ಮಾಡಿದ್ದೀರಿ ಅಂತ. ನಿಜಾನ? ನಾನು ಇವ್ರ ಜೊತೆನಲ್ಲಿ 40 ವರ್ಷ RSS ಮತ್ತು ಭಾಜಪನಲ್ಲಿ ಕೆಲಸ ಮಾಡಿದ್ದೀನಿ. ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ದೀನಿ BJPನಲ್ಲಿ. ನನ್ನ ಏನು ಕ್ಷೇತ್ರದಲ್ಲೈತೆ, ನಮ್ಮ ಜೊತೆನಲ್ಲಿ ನೂರಾರು ಕಾರ್ಯಕರ್ತರು ಬೆಳೆದಿರೋ ಅಂಥವ್ರು ಅವರೇ, ಲೀಡ್ರ್ಗಳವ್ರೀಗ. ಅವ್ರು ಯಾರಾದರೂ ಯಾವುದನ್ನ ಸಂದರ್ಭದಲ್ಲಿ ಹನುಮಯ್ಯನವರು ಬೇರೆ ಪಕ್ಷಕ್ಕೆ ವೋಟ್ ಮಾಡಿ, ಇಲ್ಲ ಬೇರೆ ಪಕ್ಷಕ್ಕೆ ನೀವೆಲ್ಲ ಹೋಗಿ ಅಂತ ಹೇಳಿರೋದು ಯಾವುದನ್ನ ಇದ್ದರೆ, ಒಬ್ಬನೇ ಒಬ್ಬ ಕಾರ್ಯಕರ್ತ ನನ್ನ ಮೇಲೆ ಆರೋಪ ಮಾಡಲಿ, ಅದನ್ನು ನಾನು ಒಪ್ಕೊಂತೀನಿ. ಯಾವ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ? ಯಾವ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಇಲ್ಲ. ನಾನು ಮಾರೇಗೌಡರ ಜೊತೆನಲ್ಲೇ ಕೆಲಸ ಮಾಡಿದ್ದೀನಿ. ಮಾರೇಗೌಡರು ಶ್ರೀಮತಿಯವರು ನನ್ನ ಜೊತೆನಲ್ಲಿದ್ದರು. ಮತ್ತು ನಾವು ಸುಮಾರು ಕಾರ್ಯಕರ್ತರುಗಳು ಚುನಾವಣಾ ಸಂದರ್ಭದಲ್ಲಿದ್ದರು. ಎಲ್ಲಾದರೂ ಆ ಥರ ಏನೋ ನಡೆದಿದ್ರೆ, ನಮ್ಮ ಯಾವುದೇ BJP ಕಾರ್ಯಕರ್ತ ನನ್ನ ಜೊತೆನಲ್ಲಿ ಬೆಳೆದಿರ್ತಕ್ಕಂಥವ್ರು ಯಾರಾದರೂ ಆಪಾದನೆ ಮಾಡಿದ್ರೆ ಒಪ್ಕೊಂತೀನಿ. ಇದು ಸತ್ಯವಕ್ಕೆ ದೂರವಾದ್ದು. ಶಾಸಕರು ಪಾಪ ಯಾಕೆ ಈ ಥರ ಎಲ್ಲ ಹೇಳ್ತಾವ್ರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅವರು ಸ್ವಲ್ಪ ಬೇರೆಯವ್ರು ಹೇಳೋದನ್ನ ಒಂಚೂರು ಕೇಳ್ಕೊಂಡು ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನ ತುಲನಾ ಮಾಡಬೇಕು ಅಂತೇಳಿ ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಸರ್, ಈಗ ಶಾಸಕರೇ ನಿಮ್ಮನ್ನ ಮಂಡಲಾಧ್ಯಕ್ಷರೇ ಮಾಡಿದ್ರು. ಸೊ ಮಂಡಲಾಧ್ಯಕ್ಷರಾಗಿದ್ದಾಗ ಯಾವುದೋ ಒಂದಷ್ಟು ವ್ಯವಹಾರ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರ ಹತ್ರ ಅಂತ ಹೇಳಿ ಅದಕ್ಕೆ ನಿಂತಿದ್ರು. ಏನು ಸರ್ ಅದು? ನೋಡಪ್ಪ, ನಾನು ಇವ್ರ ಜೊತೆನಲ್ಲೇ ಸರಿಸಮನಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿದಿರೋದಕ್ಕೆ, ಮತ್ತು ಬಾವುಟ ಕಟ್ಟೋರು ಇಲ್ದಾಗ ದಾಸಂಪುರ ಹೋಬಳಿಯಲ್ಲಾಗಲಿ ಹೆಸರುಘಟ್ಟ ಹೋಬಳಿಯಲ್ಲಾಗಲಿ ಬಾವುಟ ಪ್ರಾರಂಭ ನಾನು ನಂದು ಓಟೇ ಇರಲಿಲ್ಲ. ಅವತ್ತಿನ ದಿವಸ ಟೇಬಲ್ ಹಾಕಿವನು ಭಾರತೀಯ ಜನತಾ ಪಾರ್ಟಿದು. ಅಲ್ಲಿಂದ ಬೆಳ್ಕೊಂಬಂದಿರ್ತಕ್ಕಂಥನು. ಅದರಿಂದ ನನಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟಿದೆ. ಅದನ್ನು ಸಮರ್ಥವಾಗಿ ಕೆಲಸ ಮಾಡಿದ್ದೀನಿ. ಯಾವುದಾದ್ರೂ ನನ್ನ ಅಧಿಕಾರದ ಅವಧಿಯಲ್ಲಿ ನನ್ನ ಕಾರ್ಯಕರ್ತರಿಗೆಲ್ಲಾದ್ರೂ ಒಂದಿಷ್ಟು ಸಮಸ್ಯೆ ಆಗಿದೆ ನನ್ನಿಂದ ಅಂತ ಯಾರಾದರೂ ಹೇಳಿ, ಅದಕ್ಕೆ ಬೇಕಾದರೆ ನಾನು ತಿದ್ದುಕೊಂತೀನಿ. ಅದು ಬಿಟ್ಟು ಈ ಆರೋಪಗಳದಲ್ಲ, ಈ ಆರೋಪಗಳು ಮಾಡೋದು ಇವರು ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಗುತ್ತಿಗೆದಾರರು ನಮ್ಮ ಜೊತೆನಲ್ಲಿರಲ್ಲ, ನೇರವಾಗಿ ಶಾಸಕರ ಸಂಪರ್ಕದಲ್ಲಿರೋದು. ನಾವೇನಾನ ಅಟ್ಲೀಸ್ಟು ಕಾಮಗಾರಿಗಳ ಪೂಜೆ ಇದ್ದರೆ ಆ ಪೂಜೆಗಳ ಹತ್ರ ಅಲ್ಲಿ ಏನಾಗಬೇಕು, ಅಲ್ಲಿ ಕಾರ್ಯಕರ್ತನಿಗೆ ಬ್ಯಾನರ ಇಲ್ಲ ಇವ್ರಿಗೆ ಹೂಮಾಲೆ ಹಾಕೋ ಅಂಥದ ಇಂಥದನ್ನ ಅವ್ರ ಕಡೆಯಿಂದ ಹೇಳಿ ಮಾಡಿಸ್ತಿದ್ವಿ ಹೊರತು, ಯಾವುದಾರ ಗುತ್ತಿಗೆದಾರ ನನಗೆ ಹನುಮಯ್ಯನವ್ರಿಗೆ ಅಧ್ಯಕ್ಷರಾಗಿದ್ದಾಗ ಲಕ್ಷಾಂತರ ರೂಪಾಯಿ ನಾನು ಕೊಟ್ಟಿದ್ದೀನಿ, ಇಲ್ಲ ಸಾವಿರಾರು ರೂಪಾಯಿ ಕೊಟ್ಟಿದ್ದೀನಿ ಅಂತ ಯಾರಾದರೂ ಗುತ್ತಿಗೆದಾರರು ಹೇಳಿದ್ರೆ ಅದನ್ನು ಒಪ್ಕೊಬೋದು. ಸುಮ್ಮನೆ ವಿನಾಕಾರಣ ಈ ಥರ ಒಬ್ಬ ಕಾರ್ಯಕರ್ತನಿಗೆ ನಿನ್ನ ಜೊತೆನಲ್ಲಿ ಭಾಳ ಎಲ್ಲ ಕಷ್ಟ ಸುಖಗಳಿಂದ ಎಲ್ಲ ಜೊತೆಯಲ್ಲಿರ್ತಕ್ಕಂಥ ಕಾರ್ಯಕರ್ತನಿಗೆ ಈ ಥರ ಆಪಾದನೆ ಹೊರಿಸೋದು ಒಳ್ಳೆಯದಲ್ಲ. ಅವ್ರ ಬೆಳವಣಿಗೆಗೆ ಇದು ತುಂಬ ತೊಂದರೆ ಆಗ್ತದೆ. ಮತ್ತು ಕಾರ್ಯಕರ್ತರು ಬೇರೆ ಬೇರೆ ಥರ ಆಲೋಚನೆ ಮಾಡ್ತಾರೆ. ಇಡೀ ಕಾರ್ಯಕರ್ತರು ನನ್ನ ಇಷ್ಟು ವರ್ಷ ಅವಧಿನ ನೋಡಿದ್ದಾರೆ. ಮತ್ತು ನನ್ನೂರಲ್ಲಿ ಇವರೊಂದು ಕಾರ್ಯಕ್ರಮ ನಮ್ಮ ಮನೆಗೆ ಸಂಸದರು ಬರ್ತಾರೆ ಅಂತ ಇವರು ಮಾಡ್ತಾರೆ ಅಂತಂದರೆ ನನ್ನ ಕಾರ್ಯಕರ್ತರು ಎಲ್ಲ ಗಮನಿಸ್ತಾರೆ. ಇಡೀ ಕ್ಷೇತ್ರಕ್ಕೆ ಈಗ ನಮ್ಮ ಮನೆಗೆ ಬಂದೋಗ ಸಂಸದರು ಬಂದೋಗ ಅಂಥದ್ದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವರು ಕಾರ್ಯಕ್ರಮ ಮಾಡಿದ್ರಿಂದ ಇಡೀ ಕ್ಷೇತ್ರಕ್ಕೆ ಗೊತ್ತಾಯಿತು. ಹಿಂದೆ ಏನು ಇವರು ಕಾರ್ಯಕರ್ತರುಗಳಿಗೆ ಒಬ್ಬರ ಮೇಲೊಬ್ಬರು ನೆತ್ಕಟ್ಟಿ ನಡ್ಕೊತಾ ಇದ್ರು, ಅದು ಇವಾಗ ಬಹಿರಂಗ ಆಗಿದೆ ಅಷ್ಟೇ. ಇನ್ನೇನು ಹೇಳಕ್ಕೆ ಇಷ್ಟಪಡೋದು ನಾನು. ಸರ್, ಈಗ ತಾವು ಮಂಡಲ ಅಧ್ಯಕ್ಷರಾಗಿದ್ದಾಗ ತಮಗೂ ಗೊತ್ತಿದೆ. ಸೊ ಈ MP ಅನುದಾನ ನೀವು ಯಾಕೆ ಲಿಸ್ಟ್ ಮಾಡ್ತಾ ಇದ್ದೀರಿ? ನಿಮ್ಮ BJP ಆ ರೀತಿ ಮಂಡಲ ಅಧ್ಯಕ್ಷರೇ ಮಾಡಬೇಕು ನೋಡಿ. ಇಲ್ಲಿ ಯಾರೇ ಸಂಸದರ ಹತ್ರ ಹೋದ್ರು ಭಯ ಮೂಡಿಸೋ ಅಂಥದ್ದು ನಮ್ಮ ಶಾಸಕರು. ಅವ್ರನ್ನ ಹೋದಾಗ ಅವ್ರ ಬಗ್ಗೆ ಬೇಜಾರು ಮಾತಾಡೋ ಅಂಥದ್ದು
ತುಂಬ ಸಲ ಕೇಳಿ ಬಂದಿದೆ. ಅದರಿಂದ ಯಾವುದೇ ಕಾರ್ಯಕರ್ತ ಏನಾದರೂ ಕೊಟ್ಟರೆ, ನಮಗೊಂದು ಬಸ್ ಸ್ಟ್ಯಾಂಡೋ ಇಲ್ಲ ಅಂತಂದರೆ ಒಂದು ಬೀದಿ ದೀಪನೋ ಇಲ್ಲಾಂದರೆ ಸ್ಕೂಲ್ಗೋ ಇಲ್ಲ ಕುಡಿಯೋ ನೀರಿನ ಇದಕ್ಕೋ ಕೇಳಿದಾಗ ನಾನು ಆ ಚೀಟಿನ ತೊಗೊಂಡೋಗಿ ನೋಡಿ ಇಂಥ ಊರಾಗಿ ಇಂಥದ್ದು ಕೇಳಿದ್ದಾರೆ ಕಾರ್ಯಕರ್ತರು ಕೊಡಿ ಅಂತ ಕೇಳಿದ್ದೀನಿ. ಅದು ತಗೊಂಬಂದು ಅವ್ರಿಗೆ ಕೊಟ್ಟಿದ್ದೀನಿ. ಅದು ಕೂಡ ಕೆಲಸ ಆಗಿಲ್ಲ. ಯಾಕಾಗಿಲ್ಲ ಅಂತ ಕಾರ್ಯಕರ್ತರಿಗೆ ಗೊತ್ತದು. ಹ್ಮ್. ಆ ಕಾರ್ಯಕರ್ತರುಗಳು ಕೇಳಿದ್ರೆ ಹೇಳ್ತಾರೆ. ಹ್ಮ್.